ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಅಷ್ಟೋ ಇಷ್ಟೋ ಹಣ ಉಳಿಸಿ ಮುಂದಿನ ಭವಿಷ್ಯಕ್ಕೆ ಭದ್ರವಾಗಿರಲಿ ಅಂತ ಹೇಳಿ ನಂಬಿ ಹಣವನ್ನ ಜಮಾ ಮಾಡಿದವರು ಇವತ್ತು ಬೀದಿಗೆ ಬೆದ್ದಿದ್ದಾರೆ. ಕೋಟ್ಯಾಂತರ ರೂಪಾಯಿ ವಂಚನೆಯಾಗಿರುವ ಘಟನೆ ಬೆಳಗಾವಿಯಲ್ಲಿ ವರದಿಯಾಗಿದೆ. ಹಣ ಕಳೆದುಕೊಂಡವರು ಇದೀಗ ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಇದು ಉಂಡ ಮನೆಗೆ ದ್ರೋಹ ಬಗೆದವರ ಸ್ಟೋರಿ. ಸ್ನೇಹಿತರು, ಸಂಬಂಧಿಕರು ಸೇರಿದಂತೆ ಎಲ್ಲ ಸೇರಿ ಸಂಚಲನ ರೂಪಿಸಿರುವ ಸುದ್ದಿ. ಬ್ಯಾಂಕ್ನಿಂದ ಸಾಲ ಪಡೆದು 75 ಕೋಟಿ ವಂಚನೆ. ಬ್ಯಾಂಕನ್ನೇ ಹೈಜಾಕ್ ಮಾಡಿ ಉಂಡೇನಾಮ ತಿಕ್ಕಿದ್ದಾರೆ. ಬ್ಯಾಂಕ್ ನಂಬಿ ಹಣ ಕಟ್ಟಿದವರ ಸ್ಥಿತಿ ಇದೀಗ ಹರೋಹರ ಅನ್ನೋ ರೀತಿಯಲ್ಲಾಗಿದೆ. ಆಗಿದ್ದೇನು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಜುಲೈ 2021ರಿಂದ ಏಪ್ರಿಲ್ 2023ರವರೆಗೆ ವಂಚನೆ ಆಗಿದೆ ಅನ್ನೋ ಆರೋಪ. ಗೋಕಾಕ್ ನಗರದ ಮಹಾಲಕ್ಷ್ಮಿ ಬ್ಯಾಂಕ್ ಮೊದಲು 6.97 ಕೋಟಿ ಹಣವನ್ನ ಜಮಾವಣೆ ಮಾಡಿದ್ರು. ಜಮಾವಣೆಯಾದ ಹಣದ ಮೇಲೆ ಸಾಲವನ್ನ ಪಡೆದಿದ್ರು. ಸಂಬಂಧಿಕರು, ಸ್ನೇಹಿತರಿಗೆ ಲೋನ್ ನೀಡಿದ್ರು. ಬ್ಯಾಂಕ್ನ ಸಿಬ್ಬಂದಿ 3 ವರ್ಷಗಳ ಅವಧಿಯಲ್ಲಿ 81.83 ಕೋಟಿ ಹಣವನ್ನ ಸಾಲವಾಗಿ ನೀಡಲಾಗಿದೆ. ಹಾಲಿ 74.86 ಕೋಟಿ ಸಾಲ ಪಾವತಿ ಮಾಡದೆ ವಂಚನೆ ಮಾಡಲಾಗಿದೆ. ಕೋಟಿ ಹಣ ನುಂಗಿ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಗ್ರಾಹಕರು ಹಾಗೆ ಪಿಗ್ಮಿ ತುಂಬುತ್ತಾ ಇದ್ದವರು ಇದೀಗ ಹಣವನ್ನ ಕಳೆದುಕೊಳ್ಳೋ ಭೀತಿಯನ್ನ ಎದುರಿಸ್ತಾ ಇದ್ದಾರೆ. 5 ಬ್ಯಾಂಕ್ನ ಸಿಬ್ಬಂದಿ ಸೇರಿದಂತೆ ಒಟ್ಟು 14 ಜನರ ವಿರುದ್ಧ ಕೇಸ್ ದಾಖಲಾಗಿದೆ. ಗೋಕಾಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬ್ಯಾಂಕ್ನವ್ರು ಕಂಟ್ರೋಲ್ ಆಗೋಲ್ಲ ಅಂತ ಅದಕ್ಕಾಗಿ ನೀವು ಎಷ್ಟು ಡಿಪಾಸಿಟ್ ಇಟ್ಟರೆ ಬಿಗಿಲಿ ತುಂಬೇರಿ ಇಲ್ಲಿ ಯಾರು ಕರ್ಕೊಂಡು ಬೇಕಾಗ್ಯಾವು ಅವ್ರು ಎಲ್ಲರೂ ಶುಕ್ರವಾರ ದಿನ ಪೊಲೀಸ್ ಸ್ಟೇಷನ್ಗೆ ಬರ್ಬೇಕಂತ ಹೇಳ್ತಾರೆ. ಯಾಕಂದ್ರೆ ನೀವು ಇಲ್ಲಿ ಹೇಳಿದ್ದು ಯಾರು ಕೇಳುವರು, ನಾಳೆ ಬ್ಯಾಂಕ್ನವ್ರು ಮಾತು ಕೇಳೋದಿಲ್ಲ, ಇಲ್ಲಿ ಬ್ಯಾಂಕ್ನವ್ರು ಸುಮ್ಮನೆ ಮಾಡ್ತಾರ. ಇಲ್ಲಿ ಏನು ನೀವು ಯಾರಿಗೂ ಉತ್ತರ ಕೊಡಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ಇಲ್ಲ ಅವ್ರು ಕೇಳೋದು ಎಲ್ಲ ಹೋಗೋಗಳಿಗೆ ಶುಕ್ರವಾರ ದಿವಸ ತೆರೆ ಬೀಳ್ತೈತಿ. ಸಾಹೇಬ್ರು ಹೇಳ್ತಾರೋ ಅರ್ಥ ಮಾಡೋ ಶುಕ್ರವಾರ ದಿವಸ ಟೈಮಿಂಗ್ ಹೇಳ್ರು ಟೈಮಿಂಗ್ ಅಲ್ರಿ ಸಮಯ 12 ಗಂಟೆಗೆ ನೋಡ್ರಿ ಶುಕ್ರವಾರ ದಿನ ಮತ್ತು ನಮಾಜ್ ಹೋಗ್ಬೇಕಂತ ಮಾಡೋ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಮೈಲಾರಿ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ವಂಚನೆ ಆಗಿರೋದು ಯಾರಿಂದ, ಹೆಂಗೆ ವಂಚನೆ ಆಗಿದೆ ಅನ್ನೋ ಅನುಮಾನ, ಹಾಗೆ ಹಣ ಇಟ್ಟಿರುವ ಗ್ರಾಹಕರಿಗಿರುವ ಆತಂಕ ಏನು ಅಂತ ಹೇಳಿ. ಖಂಡಿತ ಸ್ಮಿತಾ, ಏನು ಬೆಳಗಾವಿಯಲ್ಲಿ ಅನ್ನ ಕೊಟ್ಟಂಥ ಸಂಸ್ಥೆಗೆ ಏನು ಬ್ಯಾಂಕ್ ಸಿಬ್ಬಂದಿಗಳು ಮೋಸ ಮಾಡಿರುವಂಥ ಪ್ರಕರಣ ಕೂಡ ಬೆಳಕಿಗೆ ಬಂದಿರುವಂಥದ್ದು. ಸುಮಾರು 74 ಕೋಟಿಯಷ್ಟು ಹಣ ಸಾಲವನ್ನು ಪಡೆದು ಈಗ ಏನು ಆರೋಪಿಗಳು ಬ್ಯಾಂಕ್ ಸಿಬ್ಬಂದಿಗಳು ಎಸ್ಕೇಪ್ ಆಗಿದ್ದಾರೆ. ಬೆಳಗಾವಿ ಜಿಲ್ಲೆ ಗೋಕಾಕ್ ನಗರದಲ್ಲಿ ಇರುವಂತಹ ಮಹಾಲಕ್ಷ್ಮಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಗ್ರಾಹಕರು ಮತ್ತು ಏನು ಸಾಕಷ್ಟು ಜನ ಏನು ಠೇವಣಿಯನ್ನು ಇಟ್ಟಿದ್ರು, ಪಿಗ್ಮಿಯನ್ನು ತುಂಬಿದ್ರು. ಸುಮಾರು ಏನೋ ಒಂದು ಮುಂದೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಜನರು ಕೂಡ ಪಿಗ್ಮಿಯನ್ನು ಇಟ್ಟಿದ್ರು. ಆದರೆ ಬ್ಯಾಂಕ್ನ ಏನು ಸಿಬ್ಬಂದಿಗಳು ಈಗ ವಂಚನೆಯನ್ನು ಮಾಡಿ ಸುಮಾರು 74.86 ಕೋಟಿಯಷ್ಟು ಹಣವನ್ನು ಸಾಲವನ್ನು ಪಡೆದು ಎಸ್ಕೇಪ್ ಆಗಿದ್ದಾರೆ. ಅವರ ಸ್ನೇಹಿತರ ಜೊತೆಗೆ ಅಂದರೆ ಸ್ನೇಹಿತರ ಮತ್ತು ಸಂಬಂಧಿಕರಿಗೆ ಸಾಲವನ್ನು ನೀಡಿದ್ದಾರೆ, ಲೋನನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ, ಜೊತೆಗೆ ಪಿಗ್ಮಿ ಲೋನನ್ನು ಕೂಡ ಕೊಟ್ಟಿದ್ದಾರೆ. ಈ ಆರೋಪಿಗಳು ಏನು ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಏನು ಕೆಲಸ ಮಾಡ್ತಿದ್ರು 5 ಏನು ಬ್ಯಾಂಕ್ ಸಿಬ್ಬಂದಿಗಳು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ. ಈ ಕುರಿತಂತೆ ಬ್ಯಾಂಕ್ನ ಚೇರ್ಮನ್ ಈಗಾಗಲೇ ಏನು ಬೆಳಗಾವಿ ಜಿಲ್ಲೆಯನ್ನು ಗೋಕಾಕ್ ನಗರದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣವನ್ನು ಕೂಡ ದಾಖಲಾಗಿದ್ದಾರೆ. ಬ್ಯಾಂಕ್ ಸಿಬ್ಬಂದಿ ಸೇರಿದಂತೆ ಒಟ್ಟು 14 ಜನರ ವಿರುದ್ಧ ಈಗ ಪ್ರಕರಣ ಕೂಡ ದಾಖಲಾಗಿದೆ. ಪ್ರಕರಣ ದಾಖಲಿಸಿಕೊಂಡಂಥ ಪೊಲೀಸರು ಕೂಡ ಈಗ ಆರೋಪಿಗಳ ಪತ್ತೆಗೆ ಜಾಲವನ್ನು ಬೀಸಿದ್ದಾರೆ ಮತ್ತು ಠೇವಣಿ ಇಟ್ಟಂಥ ಪಿಗ್ಮಿ ತುಂಬಿದಂಥ ವ್ಯಾಪಾರಿಗಳಲ್ಲಿ ಕೂಡ ಈಗ ಆತಂಕ ಮನೆ ಮಾಡಿರುವಂಥದ್ದು. ನಮ್ಮ ಹಣ ನಮಗೆ ಸಿಗುತ್ತೆ ಇಲ್ಲೋ ಅನ್ನೋ ಒಂದು ಆತಂಕ ಕೂಡ ಇರುವಂಥದ್ದು. ಮತ್ತು ಈ ಆರೋಪಿಗಳೇನಿದ್ದಾರೆ ಹಣವನ್ನು ಸುಮಾರು 2021
ಏಪ್ರಿಲ್ ತಿಂಗಳಿಂದ ಸುಮಾರು 2023 ಅವಧಿಯಲ್ಲಿ ಅಂದರೆ 3 ವರ್ಷಗಳ ಅವಧಿ ಕಾಲ ಹಣವನ್ನು ಏನು ಹಂತ ಹಂತವಾಗಿ ತಮ್ಮ ಏನು ಸಂಬಂಧಿಕರಿರ್ಬೋದು ಸ್ನೇಹಿತರಿಗೆ ಲೋನ್ ಸ್ಯಾಂಕ್ಷನ್ ಮಾಡಿ ಹೆಚ್ಚಿನ ಹಣವನ್ನು ಅಂದರೆ ಬ್ಯಾಂಕ್ನಲ್ಲಿ ಠೇವಣಿ ಇರೋಕ್ಕಿಂತ ಹೆಚ್ಚಿನ ಹಣವನ್ನು ಸಾಲದ ರೂಪದಲ್ಲಿ ಪಡೆದುಕೊಂಡು ಈಗ ಎಸ್ಕೇಪ್ ಆಗಿದ್ದ. ಈ ಕುರಿತಂತೆ ಬೆಳಗಾವಿಯಲ್ಲಿ ಕೂಡ ಈಗ ಏನು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಏನು ಅಲ್ಲಿರುವಂತಹ ಗ್ರಾಹಕರಿರ್ಬೋದು ವ್ಯಾಪಾರಿಗಳು ಬ್ಯಾಂಕ್ಗೆ ತೆರಳಿ ಅಲ್ಲಿ ಪ್ರತಿಭಟನೆ ಮಾಡುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ನಮ್ಮ ಹಣ ನಮಗೆ ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಪಟ್ಟನ್ನು ಹಿಡಿದ್ದಾರೆ. ಈ ವೇಳೆ ಸ್ಥಳಕ್ಕೆ ಆಗಮಿಸಿದಂಥ ಬ್ಯಾಂಕ್ ಸಿಬ್ಬಂದಿಗಳಿರ್ಬೋದು ಮತ್ತು ಚೇರ್ಮನ್ ಕೂಡ ಅವರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಮತ್ತು ಪೊಲೀಸರು ಕೂಡ ತಿಳುವಳಿಕೆ ಹೇಳುವ ಕೆಲಸವನ್ನು ಮಾಡಿದ್ದಾರೆ. ಬರುವ ಏನು ನೀವು ಪೊಲೀಸ್ ಠಾಣೆಗೆ ಬಂದು ಮನವಿಯನ್ನು ಕೊಡ್ರಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ನಿಮ್ಮ ಹಣವನ್ನು ಆರೋಪಿಗಳಿಗೆ ಏನು ಬಂಧನ ಮಾಡಿ ವಸೂಲಿ ಮಾಡುವ ಕೆಲಸವನ್ನು ಮಾಡ್ತೇವೆ ಅನ್ನೋ ಒಂದು ಮಾತನ್ನು ಕೂಡ ಮಾಡಿರುವಂಥದ್ದು. ಜೊತೆಗೆ ಈ ಆರೋಪಿಗಳು ಏನು ಹಣವನ್ನು ಲಪಟಾಯಿಸಿದರೆ ಅದರಿಂದ ಬೇರೆ ಬೇರೆ ಕಡೆ ಆಸ್ತಿಯನ್ನು ಮಾಡಿಕೊಂಡಿರುವಂಥ ಆರೋಪ ಕೂಡ ಕೇಳಿ ಬಂದಿರುವಂಥದ್ದು. ಸ್ಮಿತಾ ಈಗ ರೈಟ್, ಧನ್ಯವಾದ ಮೈಲಾರಿ ಮಾಹಿತಿಗಾಗಿ. ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದ ಅಂತಂದ್ರೆ ಅದ್ರ ಬಗ್ಗೆ ಭಕ್ತಾದಿಗಳಿಗೆ ವಿಶಿಷ್ಟವಾದ ನಂಬಿಕೆ ಹಾಗೆ ಪವಿತ್ರ ಭಾವನೆ ಇದೆ. ಆದರೆ ಆಂಧ್ರ ಪ್ರದೇಶದ ರಾಜಕೀಯ ವಲಯದಲ್ಲಿ ಇದೀಗ ಶುರುವಾಗಿರುವ ಹೊಸ ಚರ್ಚೆ, ಅದರಲ್ಲೂ ಮಾಜಿ ಮುಖ್ಯಮಂತ್ರಿಗಳ ನಡುವಿನ ಆರೋಪ ಪ್ರತ್ಯಾರೋಪ. ತಿಮ್ಮಪ್ಪನ ಭಕ್ತರು, ದೇಶಾದ್ಯಂತ ಇರುವ ತಿಮ್ಮಪ್ಪನ ಭಕ್ತರು ಆತಂಕ ಪಡುವಂತಾಗಿದೆ. ಅಷ್ಟಕ್ಕಾಗಿದ್ದೇನು ಅದರ ಕುರಿತಾದ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಲಡ್ಡುವಿನಲ್ಲಿ ಕೊಬ್ಬು ಬಳಕೆಯಾಗಿತ್ತ? ತಿಮ್ಮಪ್ಪನ ಪ್ರಸಾದದ ವಿಚಾರದಲ್ಲಿ ಮಹಾವಿವಾದ. భక్తుರಲ್ಲಿ ఆతంక మూడిసిద నాయుడు హేళికే. దేవుని దగ్గర పెట్టే ప్రసాదం అపవిత్రం చేసే విధంగా ఓసారి బాధేస్తుంది. నాసి రకమైన ఇంగ్రీడియంట్సే కాకుండా ఎనిమల్ ఫ్యాట్ కూడా వాడారని. ತಿರುಪತಿ ತಿಮ್ಮಪ್ಪನ ದೇಗುಲ ಹಿಂದೂ ಪುರಾಣದ ಅತ್ಯಂತ ಪ್ರಮುಖ ಹೆಗ್ಗುರುತುಗಳಲ್ಲಿ ಒಂದು. ದೇಶದ ಅದ್ಭುತ ಹಾಗೂ ಪವರ್ಫುಲ್ ದೇವಾಲಯ ಕೂಡ ಹೌದು. ಅದರಲ್ಲೂ ತಿರುಪತಿ ಲಡ್ಡು ಭಾರಿ ಫೇಮಸ್. ಈಗ ಅದೇ ಲಡ್ಡು ಮೇಲೆ ಮಹಾ ಆರೋಪ ಕೇಳಿಬಂದಿದೆ. ತಿರುಪತಿ ದೇವಸ್ಥಾನದಲ್ಲಿ ಪ್ರಸಾದವಾಗಿ ವಿತರಿಸಲಾದ ಲಡ್ಡುಗಳ ಬಗ್ಗೆ ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ನೀಡಿರೋ ಹೇಳಿಕೆ ಈಗ ಭಾರಿ ವಿವಾದಕ್ಕೆ ಕಾರಣವಾಗಿದೆ. ಹಿಂದಿನ ವೈಎಸ್ಆರ್ ಕಾಂಗ್ರೆಸ್ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬನ್ನ ಬಳಕೆ ಮಾಡಿತ್ತು ಅಂತ ಸಿಎಂ ನಾಯ್ಡು ಆರೋಪಿಸಿದ್ದಾರೆ. వెంకటేశ్వర స్వామి పవిత్రతను దెబ్బతీశారు. ఎన్నోసార్లు చెప్పాం. అక్కడ ఎంత దుర్మార్గంగా ప్రయత్నం చేశారంటే అంత దుర్మార్గంగా ప్రవర్తించారు. కడాన అన్న దానంలో క్వాలిటీ ఆఫ్ ఫుడ్ లేకుండా చేశారు. దేవుని దగ్గర పెట్టే ప్రసాదం అపవిత్రం చేసే విధంగా ఓసారి బాధ